ಪಾಂಡವಪುರ ಶುಭೋದಯ ಗೆಳೆಯರ ಬಳಗದ ವತಿಯಿಂದ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಸೆಟಲ್ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ 2025 ಭಾನುವಾರ ಮುಕ್ತಾಯಗೊಂಡಿತ್ತು. ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಸ್ ಎನ್ ಕೆಂಪೇಗೌಡ ನೆರವೇರಿಸಿದರು. ಜೊತೆಗೆ ತಂಡಗಳ ಪರಿಚಯ ಮಾಡಿಕೊಂಡರು. ನಂತರ ಮಾತನಾಡಿದ ಎಸ್ ಎನ್ ಕೆಂಪೇಗೌಡ ಅವರು, ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಕ್ರೀಡೆ ಸಹಾಯಕಾರಿ. ಕ್ರೀಡೆಯಲ್ಲಿ ಸಂಘರ್ಷಗಳು ಇರಬಾರದು. ಪ್ರತಿಯೊಬ್ಬ ಆಟಗಾರರು ಒಳ್ಳೆಯ ಭಾವನೆ ಮುಖ್ಯ. ಮೇಲು ಕೀಲು ಸೋಲು ಗೆಲುವು ಎಂಬ ಭಾವನೆ ಕ್ರೀಡೆಯಲ್ಲಿ ಇಲ್ಲ. ಪ್ರತಿಯೊಬ್ಬರು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು. ಇದೇ ವೇಳೆ ಶುಭೋದಯ ಗೆಳೆಯರ ಬಳಗದ ವತಿಯಿಂದ ನಡೆದ ಸೆಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ವಿಜೇತರಾದ ಆಟಗಾರರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಬಿಜೆಪಿ ಮುಖಂಡರಾದ ಹಿರಿಮರಿ ಮುಂದಿನ ಬಹುಮಾನ ವಿತರಣೆ ಮಾಡಿ ಮಾತನಾಡಿ, ಪ್ರತಿಯೊಬ್ಬ ಕ್ರೀಡಾಪಟುಗಳು ಕ್ರೀಡಾ ಭಾವನೆ ಇರಬೇಕು ಎಂದರು. ಬೇಂಕುಪ್ಪ LIC ಮಂಜು, ವ್ಯವಸ್ಥಾಪಕ ಸೊಸೈಟಿ ಅಶೋಕ, ಮುರಳಿ, ಸ್ಟಿಕ್ಕರ್ ಗುರು, ಶಂಕರ್ ಇತರರಿದ್ದರು. ಹಳೆಬೀಡು ಕುಮಾರು, ದೀಪು ಹಿರಿಮರಳಿ, PT ಶ್ರೀಧರ್, ಸುನಿಲ್ ಕುಮಾರ್, CT ಶಿವರಾಜ್, HN ದಯಾನಂದ್ ಬಾಬು, PDY ಪ್ರಮೋದ್, ನವೀನ್, ಡಾಕ್ಟರ್ ವಿಜಯಕುಮಾರ್, ನಾಗೇಶ್, TK, ಆರೋಗ್ಯ, ಅಭಿ ಇತರರು ಸೆಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸಿದ ಆಟಗಾರರು. ಕ್ರೀಡೆ ಅನ್ನೋದು ಹೇಗೆ ಇರಬೇಕು, ಒಂದು ಒಳ್ಳೆಯ ಮನೋಭಾವನೆ ಸೃಷ್ಟಿ ಮಾಡುವಂಗೆ ಇರಬೇಕು. ಕ್ರೀಡೆ ಯಾವುದೇ ವಿಧವಾದಂತಹ ಘರ್ಷಣೆಗೆ ಅವಕಾಶಗಳಿರಬಾರ್ದು. ಯಾಕೆಂದ್ರೆ ನಾವು ಕ್ರೀಡೆ ದೈಹಿಕವಾಗಿ ಕಸರತ್ತು ಕೊಟ್ಟರೆ ಮಾನಸಿಕವಾಗಿ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ. ಅದನ್ನ ರೂಢಿಸ್ಕೊಂಡು ಏನು ಸುಮಾರು 2-3 ವರ್ಷಗಳಿಂದಲೂ ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದಿರುವಂತ ಎಲ್ಲ ನಮ್ಮ ಸ್ನೇಹಿತರು ಬಹಳ ಉತ್ತಮವಾದಂತ ಪ್ರದರ್ಶನ ಮಾಡಿದ್ದಾರೆ ಈ ಕಳೆದ 3 ದಿವಸದಿಂದ. ಮತ್ತೆ ಈ ಟೂರ್ನಿಮೆಂಟ್ ಅಲ್ಲೂ ಕೂಡ ಒಂದು ಪ್ರದರ್ಶನ ಕೂಡ ಉತ್ತಮ ಮಾಡಿದ್ದಾರೆ. ಇಲ್ಲಿ ಯಾರೋ ಮೇಲು ಕೀಳು ಅನ್ನೋ ಭಾವನೆ ಇಲ್ಲ, ಸೋಲು ಗೆಲುವು ಅನ್ನೋದಿಲ್ಲ, ಎಲ್ಲ ಸಮವಾಗಿ ತಗೊಂಡಿರೋ ದೇಶದಿಂದ ಎಲ್ಲ ಸ್ನೇಹ ದೂರದಿಂದ ನೋಡ್ತಾ ಇದ್ದೋ. ಯಾರ್ಯಾರು ಯಾವ ಟೀಮ್ ಆಡ್ತಾರೆ ಗೊತ್ತಿಲ್ಲ. ನಿಮ್ಮೆಲ್ಲರನ್ನು ನೋಡಿ ಭಾರಿ ಖುಷಿ ಆಯ್ತು. ಅದರಲ್ಲೂ ದೀಪು ಮೊನ್ನೆ ಒಂದು ಮಟನ್ ಊಟ ಇತ್ತು ನಮಗೆ ಶುಕ್ರವಾರ. ಅದೇನು ಹೇಳ್ತಿದ್ದ ಅಂದ್ರೆ, ನನಗೆ ಆಟ ಮಿಸ್ ಆಯ್ತಲ್ಲ, ನನಗೆ ಆಟ ಮಿಸ್ ಆಯ್ತಲ್ಲ ಅದಿರಬೇಕು ಅನ್ನೋಂಥ ಭಾವನೆ. ನಿಮ್ಮೆಲ್ರಿಗೂ ಶುಭವಾಗಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಒಂದೆರಡು ಮಾತಾಡ್ಬೇಕಂತ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಉತ್ಸಾಹಿಗಳು, ಅವರು ಬೆಳಗ್ಗೆ ಇಲ್ಲಿ ಶುಭೋದಯ ಟೀಮಲ್ಲಿ ಇರ್ತಕ್ಕಂಥವ್ರು, ಕೆಂಪೇಗೌಡರು, ಮತ್ತು ನಮ್ಮ ದಯಾಣ, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಈ ಕಾರ್ಯಕ್ರಮ ಚೆಂದಾಗಿ ಆಗಲಿ. ಇವತ್ತು ನಿಶ್ಚಲಾನಂದ ಸ್ವಾಮೀಜಿ ಆಗಿರ್ತಕ್ಕಂಥ ಮೊದಲು AC ನಾಗರಾಜ್ ಅವರೊಂದು ಮಾತು ಹೇಳಿದರು, ದೊಡ್ಡ